ಅರೇ, ನಂಗನ್ಸುತ್ತೆ ಇದು ಸಿಂಹದ ಮರಿ. ಅದು ನೋಡೋಕೆ ಅಂತೂ ಅದರಂತೆನೆ ಕಾಣುತ್ತೆ. ನಾನು ಸಿಂಹದ ಅಜ್ಜಿ. ಪಿಂಕಿ ಬೆಕ್ಕು ಒಬ್ಬ ವಯಸ್ಸಾದ ಅಜ್ಜಿ ಜೊತೆ ಅವರ ಗುಡಿಸಲಲ್ಲಿ ಇರ್ತಿತ್ತು. ಒಂದಿನ ಅದಕ್ಕೇನನ್ಸತ್ತಂದ್ರೆ ಅದು ಕೂಡ ಕಾಡಿಗೆ ಹೋಗಿ ಹೊಸ ಹೊಸ ಜಂತುಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ. ವಯಸ್ಸಾದ ಅಜ್ಜಿ ಮಧ್ಯಾಹ್ನ ಸಮಯದಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಿದ್ರು. ಮತ್ತೆ ಒಂದಿನ ವಯಸ್ಸಾದ ಈ ಅಜ್ಜಿ ಮಧ್ಯಾಹ್ನ ನಿದ್ದೆ ಮಾಡ್ತಿದ್ದಾಗ ಪಿಂಕಿ ಬೆಕ್ಕು ಕಾಡಿನ ಕಡೆ ಹೋಗುತ್ತೆ. ಅದು ಕಾಡಿಗೆ ಫಸ್ಟ್ ಟೈಮ್ ಬಂದಿರುತ್ತೆ. ಅದಕ್ಕೆ ಹಸ್ರಾಗಿರುವ ಕಾಡು ಮತ್ತು ಆ ಕಾಡಿನ ವಾತಾವರಣ ಅದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಂಗೆ ಅದು ಮೆತ್ತಗ್ ನಡ್ಕೋತಾ ಒಂದ್ ಜಾಗಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಅಲ್ಲಿ ಸ್ವಲ್ಪ ಜಂತುಗಳು ಆಟಾಡ್ತಾ ಇತ್ತು. ಅವರು ಬೆಕ್ಕನ್ನ ನೋಡಿ ತುಂಬಾ ಶಾಕ್ ಆಗ್ತಾರೆ. ಅರೇ, ನಂಗನ್ಸುತ್ತೆ ಇದು ಸಿಂಹದ ಮರಿ. ಅದು ನೋಡೋಕೆ ಅಂತೂ ಅದರಂತೆನೆ ಕಾಣುತ್ತೆ. ಇಲ್ಲ ಇಲ್ಲ, ನಾನು ಸಿಂಹದ ಮಗು ಅಲ್ಲ. ನಾನು ಪಿಂಕಿ. ನಾನೊಂದು ಬೆಕ್ಕು, ಗೊತ್ತಾ? ನಮ್ಮ ಜಾತಿಯ ಬೆಕ್ಕುಗಳೆಲ್ಲ ಕಾಡಿನ ಆಚೆ ಸಿಟಿಗಳಲ್ಲಿ ಮನುಷ್ಯರ ಜೊತೆ ಇರ್ತೀವಿ. ಹೌದಾ? ನೀನ್ ಕಾಡಿಗೆ ಮೊದಲನೇ ಸರಿ ಬಂದಿರೋದಾ? ಆಗ್ಲೇ ನಾವು ಅನ್ಕೊಂಡ್ವಿ ಎಲ್ಲಿ ನೋಡಿಲ್ಲ ಅಲ್ವಾ ಅಂತ. ನಾನು ಕಾಡಾಚೆ ಒಂದು ವಯಸ್ಸಾದ ಅಜ್ಜಿ ಜೊತೆ ಇರ್ತೀನಿ. ಕಾಡಿಗೆ ಬಂದು ಎಲ್ಲಾರನ್ನು ಫ್ರೆಂಡ್ ಮಾಡ್ಕೋಬೇಕು ಅಂತ ನನ್ನ ಆಸೆ. ನೀನ್ ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡ್ದೆ ಪಿಂಕಿ. ನಮಗಂತೂ ತುಂಬಾ ಖುಷಿ ಆಯ್ತು. ನಡಿ, ನೀನು ನಮ್ ಜೊತೆಗೆ ಆಟಕ್ ಬಾ ಈಗ. ಅದನ್ ಕೇಳಿ ಪಿಂಕಿಗೆ ತುಂಬಾ ಖುಷಿ ಆಗತ್ತೆ. ಮತ್ತೆ ಆ ಜಂತುಗಳ ಜೊತೆ ಆಡಕ್ ಶುರು ಮಾಡುತ್ತೆ. ಇನ್ನೊಂದ್ ಕಡೆ ವಯಸ್ಸಾದ ಅಜ್ಜಿ ಎದ್ದು ನೋಡಿದ್ರೆ ಮನೆಯಲ್ಲಿ ಪಿಂಕಿ ಇಲ್ಲ. ಅವಳು ತುಂಬಾನೇ ಭಯ ಪಡ್ತಾಳೆ. ಅಯ್ಯೋ, ಒಂದು ವೇಳೆ ಪಿಂಕಿ ಕಾಡ್ಗೋಗಿರುತ್ತಾ? ರಾತ್ರಿ ಆಗೋ ಸಮಯ ಬೇರೆ ಆಗ್ತಾ ಬರ್ತಿದೆ. ಕತ್ಲಾಗಕ್ ಮುಂಚೆ ಪಿಂಕಿನ ಹುಡುಕಿಲ್ಲ ಅಂದ್ರೆ ಏನಾಗುತ್ತೋ ಏನೋ. ಕಾಡು ಜಂತುಗಳು ಏನ್ ಮಾಡುತ್ತೋ ಏನೋ ಹಂಗಂತ ಯೋಚನೆ ಮಾಡಿ ವಯಸ್ಸಾದ ಅಜ್ಜಿ ಅವಳ ಪ್ರಾಣದ ಬಗ್ಗೆನೂ ಯೋಚನೆ ಮಾಡದೆ ಪಿಂಕಿನ ಹುಡ್ಕೊಂಡ್ ಹೋಗ್ತಾಳೆ. ಈ ಕಡೆ ಪಿಂಕಿ ಆಟದಲ್ಲಿ ಎಷ್ಟು ಮುಳುಗೋಗಿರುತ್ತಂದ್ರೆ ಅವಳ ವಯಸ್ಸಾದ ಅಜ್ಜಿಯ ಬಗ್ಗೆ ಮರ್ತೋಗ್ಬಿಟ್ಟಿರುತ್ತೆ. ಸ್ವಲ್ಪ ತಾದ್ಮೇಲೆ ಕೋತಿ ಅಲ್ಲಿಗೆ ಬರುತ್ತೆ. ಪಿಂಕಿ, ಇಲ್ಲ, ನಾನು ಒಂದು ಅಜ್ಜಿ ಬರೋದನ್ನ ನೋಡಿದೀನಿ. ನಂಗನ್ಸುತ್ತೆ ಅದು ನಿನ್ನ ಅಜ್ಜಿ ಇರ್ಬೇಕು ಅಂತ. ಅರೆ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಮ್ ಜೊತೆ ಆಟಾಡ್ತಾ ನಾನ್ ಮತ್ತೆ ಹೋಗ್ಬೇಕನ್ನೋದೇ ಮರ್ತೋದೆ. ನೀವ್ ಅವ್ರನ್ನ ಎಲ್ಲಿ ನೋಡಿದ್ರಿ? ಅವರು ನಿನ್ನನ್ನೇ ಹುಡ್ಕಾಡ್ತಿರ್ಬೇಕೀಗ. ಆಗ ಶೇರ್ ಖಾನ್ ನೋಡಿರ್ಬೇಕು. ಅದನ್ ಕೇಳಿದ ತಕ್ಷಣ ಎಲ್ಲಾರು ತುಂಬಾನೇ ಭಯ ಪಡ್ತಾರೆ. ಹಂಗಂದ್ರೆ ಶೇರ್ ಖಾನ್ ಅವ್ರನ್ನ ಸಾಯಿಸ್ಬಿಟ್ಟಿರ್ತಾರ, ತಿನ್ಬಿಟ್ಟಿರ್ತಾನ? ಶೇರ್ ಖಾನ್ಗವರು ಹೆದರ್ಕೊಂಡು ಅವನಿಗೂ ಹೇಗೆ ಒಳಗಡೆ ಓಡೋಗಿದ್ದಾರೆ. ಅರೆ ಇಲ್ಲ, ಇಷ್ಟೊತ್ತಿಗೆ ಅದು ನನ್ನ ವಯಸ್ಸಾದ ಅಜ್ಜಿನ ಕೊಂದ್ಬಿಟ್ಟಿರುತ್ತೆ. ಅರೆ, ಹೆದರ್ಕೊಳ್ಬೇಡ ಪಿಂಕಿ. ಶೇರ್ ಖಾನ್ ರಾತ್ರಿ ಆಗೋ ತನಕ ಶಿಕಾರಿ ಮಾಡಲ್ಲ. ಅವರು ಅವನ್ ಗುಹೆಯಲ್ಲಿದ್ದಾರೆ ಅಂದ್ರೆ ರಾತ್ರಿ ಆಗೋ ತನಕ ಏನು ಮಾಡಲ್ಲ ಅವನು. ಅದಕ್ಕೆ ಅರ್ಥ ಏನಂದ್ರೆ ರಾತ್ರಿ ಆಗಕ್ ಮುಂಚೆ ನಾವ್ ಅವ್ರನ್ನ ಕಾಪಾಡ್ಬೋದು ಅಂತನಾ? ಆದ್ರೆ ಪಿಂಕಿ, ಶೇರ್ ಖಾನ್ ನಾವ್ ಹೇಳಿದನ್ನ ಕೇಳಿ ಯಾವುದೇ ಮನುಷ್ಯನನ್ನ ಬಿಡೋದೇ ಇಲ್ಲ. ತುಂಬಾ ಕಷ್ಟ. ಅದನ್ನ ಕೇಳಿ ಪಿಂಕಿ ಏನೋ ಯೋಚನೆ ಮಾಡುತ್ತೆ. ಮತ್ತೆ ಎಲ್ಲಾರ ಹತ್ರ ಈಗ ಅನ್ನುತ್ತೆ, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ನೋಡ್ದಾಗ ಸಿಂಹದ ಮಗು ಅಂತ ಅನ್ಕೊಂಡ್ರಿ. ಇದು ಸಾಕು, ಇವಾಗ ನನಗ್ ಗೊತ್ತಾಯ್ತು ನನ್ನ ಅಜ್ಜಿನ ನಾನು ಹೆಂಗ್ ಕಾಪಾಡ್ಕೋಬೇಕು ಅಂತ. ಇವಾಗ ನನಗೊಂದ್ ವಿಷಯ ಹೇಳಿ, ಶೇರ್ ಖಾನ್ನ ಗುಫಾ ಯಾ ಕಡೆ ಇದೆ ಅಂತ. ಅದು ಹೇಳಿದ ಮಾತನ್ನ ಕೇಳಿ ಜಂತುಗಳೆಲ್ಲ ಅದನ್ನ ಶೇರ್ ಖಾನ್ನ ಗುಹೆ ಕಡೆ ಕರ್ಕೊಂಡೋಗುತ್ತೆ. ಆದ್ರೆ ಯಾರಿಗೂ ನಂಬಿಕೆನೇ ಇಲ್ಲ ಪಿಂಕಿ ಶೇರ್ ಖಾನ್ನ ಗುಹಾ ಒಳಗಡೆ ಹೋಗಿ ಅದ್ರ ಹತ್ರ ಮಾತಾಡ್ಬೋದು ಅಂತ. ಅಲ್ಲ ಪಿಂಕಿ, ನೀನು ಒಳಗಡೆ ಹೋಗಿ ಶೇರ್ ಖಾನ್ ಹತ್ರ ಏನ್ ಹೇಳ್ತೀಯಾ? ಈ ಟೈಮು ಶೇರ್ ಖಾನ್ ತುಂಬಾ ಹಸುವಲ್ಲಿರ್ತಾನೆ. ಅವ್ರು ಈ ಪರಿಸ್ಥಿತಿಯಲ್ಲಿದ್ದಾರಂದ್ರೆ ನಾನೇ ಅದಕ್ ಕಾರಣ. ಅದ್ರಿಂದ ಅವಳನ್ನ ಕಾಪಾಡೋದಕ್ಕೆ ಏನಾದ್ರೂ ಪರವಾಗಿಲ್ಲ, ನಾನು ತಯಾರಾಗೇ ಇದ್ದೀನಿ ಹಂಗಂತ ಹೇಳಿ ಅದು ಗುಹೆ ಒಳಗಡೆ ಹೋಗುತ್ತೆ. ಆಚೆ ಎಲ್ಲಾ ಜಂತುಗಳು ಅದಕ್ಕೋಸ್ಕರ ಆಚೆನೆ ಕಾಯ್ತಿದ್ರು. ಒಳಗಡೆ ಹೋಗ್ ನೋಡಿದ್ರೆ ವಯಸ್ಸಾದ ಆ ಅಜ್ಜಿ ತುಂಬಾ ಭಯ ಪಟ್ಕೊಂಡು ಒಂದು ಗೋಡೆಯ ಪಕ್ಕದಲ್ಲಿ ನಿಂತ್ಕೊಂಡಿದ್ಲು. ಸಿಂಹ ಅದರ ಎದುರು ಕಡೆನೆ ಮಲ್ಕೊಂಡಿತ್ತು. ವಯಸ್ಸಾದ ಆ ಅಜ್ಜಿ ಪಿಂಕಿನ ನೋಡಿ ಹೀಗಂತಾಳೆ, ಪಿಂಕಿ, ನೀನ್ ಇಲ್ಲಿಂದ ಹೋಗ್ಬಿಡು. ನನ್ನನ್ ಹೆಂಗೋ ಇದು ತಿನ್ಬಿಡುತ್ತೆ. ಮತ್ತೆ ನಿನ್ನ ನೋಡ್ತಂದ್ರೆ ನಿನ್ನನ್ನು ಇದು ತಿನ್ಬಿಡುತ್ತೆ. ಪಿಂಕಿ ವಯಸ್ಸಾದ ಅಜ್ಜಿಗೆ ಏನೋ ಹೇಳುತ್ತೆ. ಆದ್ರೆ ಆ ವಯಸ್ಸಾದ ಅಜ್ಜಿಗೆ ಏನೂ ಅರ್ಥ ಆಗಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ ಸಿಂಹ ಹತ್ರನೇ ಡೀಲಿಂಗ್ ಮಾಡುತ್ತೆ. ಶೇರ್ ಖಾನ್, ಓ ಶೇರ್ ಖಾನ್. ಅದನ್ ಕೇಳಿದ ತಕ್ಷಣ ಶೇರ್ ಖಾನ್ ಕಣ್ಣು ತೆಗೆದು ನೋಡುತ್ತೆ. ಅದನ್ನ ನೋಡಿದ ತಕ್ಷಣ ಅದು ಶಾಕ್ ಆಗ್ಬಿಡುತ್ತೆ. ನೀನ್ ಯಾರು? ನೋಡೋಕಂತೂ ನೀನು ನಂತರನೇ ಕಾಣ್ತಾ ಇದ್ದೀಯಾ. ಶೇರ್ ಖಾನ್, ನಾನು ಬೆಕ್ಕು, ನಿನ್ನ ಅಜ್ಜಿ. ಏನ್ ಹೇಳ್ದೆ ನೀನು? ನೀನ್ ನನ್ನ ಅಜ್ಜಿನ? ಏನು ನೀನಾಗಾದೆ ಕೇಳೇ ಇಲ್ವಾ? ಬೆಕ್ಕು ಸಿಂಹದ ಅಜ್ಜಿ ಅಂತ.
ಹಾ ನಾನು ಇದನ್ನ ತುಂಬಾ ಮನುಷ್ಯರು ಹೇಳೋದನ್ನ ಕೇಳಿದೀನಿ. ನೀನು ಅದೇ ಬೆಕ್ಕ, ಸಿಂಹದ ಅಜ್ಜಿ ಅಂತ ಹೇಳ್ತಾರಲ್ವಾ? ಹಾ, ಅದನ್ ಹೇಳೋದ್ ಮಾತ್ರ ಅಲ್ಲ, ನಾನ್ ನಿಜವಾಗ್ಲೂ ನಿನ್ನ ಅಜ್ಜಿನೇ. ಅದನ್ ಕೇಳಿದ ತಕ್ಷಣ ಶೇರ್ ಖಾನ್ ತುಂಬಾ ಸಂತೋಷ ಪಡ್ತಾನೆ. ಅರೆ ಅಜ್ಜಿ, ನೀವು ಎಲ್ಲಿದ್ರಿ ಇಷ್ಟ್ರ ತನಕ? ಮತ್ತೆ ಸಡನ್ ಆಗಿ ಹೇಗೆ ಬಂದ್ರಿ? ನಿನಗೆ ಗೊತ್ತಿಲ್ವಾ, ಬೆಕ್ಕುಗಳು ಸಿಟಿಯಲ್ಲಿ ಮನುಷ್ಯರ ಜೊತೆ ಜೀವಿಸುತ್ತೆ ಅಂತ. ಆದ್ರೆ ನನಗಿವತ್ತು ನಿನ್ನ ನೋಡ್ಬೇಕು ಅನ್ಸ್ತು, ಮತ್ತು ಇನ್ನ ಜಂತುಗಳ ಜೊತೆ ಸೇರಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಸ್ತು. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಅಜ್ಜಿ, ನೀನು ಮೊದಲನೇ ಸಾರಿ ನನ್ನನ್ನ ಮೀಟ್ ಆಗಕ್ಕೆ ಬಂದಿದ್ಯಾ? ನೀನು ಕೆಲವು ದಿನ ನಮ್ ಜೊತೆನೇ ಇರು, ನಾನ್ ನಿಮಗೆ ಕಾಡೆಲ್ಲ ತೋರಿಸ್ಕೊಂಡು ಗಮ್ಮತ್ತಾಗಿರ್ತೀನಿ. ನೀನು ಸರಿಯಾಗಿ ಹೇಳ್ದೆ ಶೇರ್ ಖಾನ್. ಆದ್ರೆ ಈ ಸಲ ನಾನು ನನ್ನ ಓನರ್ಗೆ ಹೇಳ್ತೇನೆ ಬಂದ್ಬಿಟ್ಟೆ. ಅದರಿಂದ ಇರಕ್ಕಾಗಲ್ಲ. ನಿನ್ನ ನೋಡಿದ್ದಕ್ಕೆ ತುಂಬಾ ಸಂತೋಷ. ಇನ್ನೊಂದ್ಸಲ ಬಂದಾಗ ಇಲ್ಲಿ ಇದ್ಬಿಟ್ಟು ಹೋಗ್ತೀನಿ. ಸರಿ ಅಜ್ಜಿ, ನಿಮಗ್ ಸರಿ ಅನ್ಸ್ದಂಗೆ. ಯಾವಾಗ ಬೇಕೋ ಆವಾಗ ಬರ್ಬೋದು ನೀವು. ಸರಿ, ಅದೆಲ್ಲ ಆಯ್ತು. ಮತ್ತೆ ನನ್ಗೊಂದ್ ವಿಷಯ ಹೇಳು. ಈ ವಯಸ್ಸಾದ ಅಜ್ಜಿನ ಪಾಪ ನೀನ್ ಇಲ್ಲಿ ಯಾಕೆ ನಿಲ್ಸಿದ್ಯಾ? ಇವ್ರನ್ನ ಇವತ್ತು ರಾತ್ರಿ ತಿಂದು ಬಿಡ್ತೀನಿ. ಇವತ್ ರಾತ್ರಿ ಇವ್ರನ್ನ ತಿಂದು ನಾನ್ ನನ್ನ ಹೊಟ್ಟೆ ತುಂಬಿಸ್ಕೊಳ್ತೀನಿ. ವಯಸ್ಸಾದ ಆ ಅಜ್ಜಿಗೆ ಇದೆಲ್ಲ ವಿಚಿತ್ರವಾಗಿ ಅನ್ಸ್ತಾ ಇತ್ತು. ಆ ಅಜ್ಜಿಗೆ ಅವ್ರು ಏನ್ ಮಾತಾಡ್ತಿದಾರೋ ಅಂತ ಅರ್ಥನೇ ಆಗಿಲ್ಲ. ಅವಳು ಟುಕೂರ್ ಟುಕೂರ್ ಅಂತ ನೋಡ್ತಾ ಇದ್ಲು. ನೀನ್ ಹೇಳ್ತಿದ್ಯಾ ಶೇರ್ ಖಾನ್? ನೀನು ಈ ಕಾಡಿನ ರಾಜ, ನಿನಗೆ ತುಂಬಾ ಬಲವಿದೆ. ಈ ಬಲಹೀನವಾದ ಅಜ್ಜಿನ ನೀನು ಸಾಯಿಸಿ ತಿಂತೀಯಾ? ನೀನ್ ಅವಳನ್ನ ತಿಂದ್ರೆ ನಿಂಗೆ ಇನ್ಸಲ್ಟ್ ಆಗುತ್ತೆ. ನಾನ್ ಮನೆಗ್ ಹೋದ್ರೆ ನನ್ ಫ್ರೆಂಡ್ಸ್ಗೆ ಏನ್ ಹೇಳಿ? ಕಾಡಲ್ಲಿ ಶೇರ್ ಖಾನ್ ದುರ್ಬಲವಾದ ವ್ಯಕ್ತಿನ ಸಾಯಿಸಿ ತಿಂತಾ ಇರ್ದೆ ಅಂತ ನಾನು ಹೇಳು. ಆದ್ರೆ ಅಜ್ಜಿ, ನಾನ್ ಇವತ್ತು ಇವಳನ್ನ ತಿಂದಿಲ್ಲ ಅಂದ್ರೆ ನಂಗೆ ಹೊಟ್ಟೆ ಹಸುವಲ್ಲಿರ್ಬೇಕು. ನಾನು ಹಸುವನ್ನಲ್ಲಿ ನಿರ್ತಿ ಅಂತ ಯಾರು ಹೇಳಿದ್ದು? ನೀನು ಈ ಕಾಡಿನ ರಾಜ, ಮತ್ತೆ ರಾಜ ಒಂದು ಬಲವಂತವಾದ ಜಂತುಗಳನ್ನ ಬೇಟೆಯಾಡಿ ತಿನ್ನುತ್ತೆ. ಈ ತರ ವಯಸ್ಸಾದ ಅಜ್ಜಿನ ಅಲ್ಲ. ಈಗ್ಲೇ ಈ ವಯಸ್ಸಾದ ಅಜ್ಜಿನ ನೀನ್ ಬಿಟ್ಬಿಡು. ಅಜ್ಜಿ ಸರಿ, ನಾನು ಇಷ್ಟ್ರ ತನಕ ನಾನು ಯಾರದ್ದು ಮಾತು ಕೇಳಲಿಲ್ಲ. ಆದ್ರೆ ನೀನ್ ಹೇಳ್ತಾ ಇದ್ದೀಯಲ್ವಾ, ಅದಕ್ಕೆ ನಾನು ಇವಳನ್ನ ಬಿಡ್ತೀನಿ. ಹಂಗಂತ ಹೇಳಿ ಶೇರ್ ಖಾನ್ ಅಜ್ಜಿಗೆ ದಾರಿ ಬಿಡುತ್ತೆ. ಅಜ್ಜಿಗೆ ಸಹ ಅರ್ಥ ಆಗುತ್ತೆ ಸಿಂಹ ಅದನ್ನ ಬಿಟ್ಬಿಡ್ತು ಅಂತ. ಅವಳು ಬೇಗ ಬೇಗ ಓಡಿ ಪಿಂಕಿ ಬೆಕ್ಕಿನ ಹತ್ರ ಹೋಗ್ತಾಳೆ, ಮತ್ತೆ ಅವಳನ್ನ ಎತ್ಕೊಂಡ್ ಕಂಕ್ಳಲ್ಲಿ ಇಟ್ಕೋತಾಳೆ. ಅರೆ ಏನಜ್ಜಿ ಇದು, ಇವಳನ್ನ ನನ್ನ ಯಾಕೆ ಇಟ್ಕೊಂಡ್ಲು? ಅರೆ, ನಾನ್ ಹೇಳ್ದೆ ಅಲ್ವಾ, ಸಿಟಿಯಲ್ಲಿ ಬೆಕ್ಕುಗಳನ್ನ ಅವ್ರ ಮನೇಲಿ ಇಟ್ಕೋತಾರೆ ಜನರು ಅಂತ. ನೀನೇನ್ ಯೋಚನೆ ಮಾಡ್ಬೇಡ. ನಾನ್ ಅಜ್ಜಿ ಜೊತೆ ಕಾಡಾಚೆ ಹೋಗಿದ ತಕ್ಷಣ ಇಳಿದ್ಬಿಟ್ಟು ಅಲ್ಲಿಂದ ನನ್ ಮನೆಗೆ ಓಡ್ಬಿಡ್ತೀನಿ. ಸರಿ ಅಜ್ಜಿ, ಹಾಗಾದ್ರೆ ಮುಂದಿನ ಸಾರಿ ಬರೋವಾಗ ನಿಂತ್ಕೊಂಡೇ ಹೋಗ್ಬೇಕು. ಒಳ್ಳೇದಾಗ್ಲಿ ಶೇರ್ ಖಾನ್, ನಾನ್ ಹೋಗ್ ಬರ್ತೀನಿ. ಹಂಗಂತ ಹೇಳಿ ಬೆಕ್ಕು ಬಾಯಿ ಮುಚ್ಕೊಳತ್ತೆ. ಅದನ್ ಕೇಳಿ ಅಜ್ಜಿ ಅವ್ರ ಮಾತು ಮುಗೀತು ಅಂತ ಅರ್ಥ ಮಾಡ್ಕೊಳ್ತಾಳೆ. ಮತ್ತೆ ಬೆಕ್ಕನ್ನು ಎತ್ಕೊಂಡು ಗುಹೆ ಆಚೆ ಬರ್ತಾಳೆ. ಆಚೆ ನಿಂತಿರುವ ಜಂತುಗಳು ಎಲ್ಲ ಅಜ್ಜಿ ಮತ್ತೆ ಪಿಂಕಿ ಚೆನ್ನಾಗ್ ಬರ್ತಿರೋದನ್ನ ನೋಡಿ ತುಂಬಾ ಸಂತೋಷ ಪಡುತ್ತೆ. ಪಿಂಕಿ ಅವ್ರಿಗೆ ನಡೆದ ಎಲ್ಲ ವಿಷಯನೂ ಹೇಳುತ್ತೆ. ಅದನ್ ಕೇಳಿ ಎಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ. ಅಲ್ಲ ಪಿಂಕಿ ಬೇಕೆ, ನೀನಂತೂ ನಿಜವಾಗ್ಲೂ ಅಜ್ಜಿನೇ. ಅದನ್ ಕೇಳಿ ಪಿಂಕಿ ಬೆಕ್ಕು ನಗಕ್ ಶುರು ಮಾಡುತ್ತೆ. ಅಜ್ಜಿ ಮತ್ತೆ ಬೆಕ್ಕು ಇಬ್ರು ತುಂಬಾ ಸುರಕ್ಷಿತವಾಗಿ ಅವ್ರ ಮನೆಗೆ ಹೋಗ್ತಾರೆ. ಅವತ್ತಿಂದ ಪಿಂಕಿ ಬೆಕ್ಕು ದಿನ ಕಾಡಿಗೆ ಹೋಗ್ಬರ್ತಿತ್ತು. ಮತ್ತೆ ಜಂತುಗಳೆಲ್ಲ ಅದರ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ರು. ಸಿಂಹ ಶಾಶ್ವತವಾಗಿ ಅವಳನ್ನ ಅವಳ ಅಜ್ಜಿ ಅಂತ ಅನ್ಕೊಂಡ್ಬಿಡ್ತು. ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು, ತುಂಬಾ ಸರಿ ಹೇಳಿ ಕೂಡ ಆಯ್ತು. ನೀನು ಬದಲಾಗ್ಲಿಲ್ಲ. ಈಗ ನಿಂಗೆ ತೋರಿಸ್ಬೇಕಾಗತ್ತೆ ರಾಜನ ಹತ್ರ ಎಷ್ಟು ಶಕ್ತಿ ಇದೆ ಅಂತ. ಇದು ಮೋಟಾಪುರ್ ಕಾಡಿನ ಕತೆ. ಆ ಕಾಡಲ್ಲಿ ಬರೀ ಪಕ್ಷಿಗಳಿರ್ತಿತ್ತು. ಅಲ್ಲಿ 2 ಹದ್ದೂನು ಇರ್ತಿತ್ತು, ಸೋನು ಮತ್ತೆ ಮೋನು. ಅವರಿಬ್ರು ಅಣ್ಣ ತಮ್ಮಂದಿರು. ಆಮೇಲೆ ಸೋನು ತುಂಬಾನೇ ಕೆಟ್ಟವನು, ಮತ್ತೆ ಮೋನು ತುಂಬಾ ಒಳ್ಳೆಯವನು. ಸೋನು ಯಾವಾಗ್ಲೂ ಬೇರೆ ಪಕ್ಷಿಗಳನ್ನ ಕೊಂದು ಅದಕ್ ಬೇಕಾಗಿರೋ ವಸ್ತುಗಳನ್ನ ತಗೋತಿತ್ತು. ಆದ್ರೆ ಮೋನು ಏನಾದ್ರೂ ಕೆಲ್ಸ ಬೇಕು ಅಂದ್ರೆ ಅವ್ರತ್ರ ಕೇಳಿ ಅದನ್ನ ಮಾಡಿಸ್ಕೋತಿತ್ತು. ಒಂದಿವ್ಸ ಸೋನು ಧಾನ್ಯ ತಗೊಳಕ್ಕೆ ಹಳ್ಳಿಗೆ ಹೋಗ್ತಿತ್ತು. ಏಯ್, ಅದನ್ನ ನಂಗೆ ಕೊಡು, ಇಲ್ಲ ಅಂದ್ರೆ ನಾನಿನ್ನ ತಿನ್ಬಿಡ್ತೀನಿ. ಅರೆ, ಏನ್ ಹೇಳ್ತಿದ್ದೀರಾ ನೀವು? ನನ್ನ ಊಟನ ನಾನೇ ತಂದಿದ್ದೀನಿ, ನಿಮಗ್ ಬೇಕಂದ್ರೆ ನೀವ್ ಹೋಗ್ ತಗೊಳ್ಳಿ. ನಾನ್ ಯಾಕೆ ಕೊಡ್ಬೇಕು? ಸೋನುಗೆ ಅದ್ ಹೇಳಿದ್ದನ್ ಕೇಳಿ ತುಂಬಾ ಕೋಪ ಬಂದ್ಬಿಡತ್ತೆ. ಆಮೇಲೆ ಆ ಹಕ್ಕಿನ ಕೊಂದ್ಬಿಡತ್ತೆ. ಅವಾಗ ಅದೇ ಜಾಗದಲ್ಲಿ ಮೋನು ಹಾರ್ಕೊಂಡ್ ಹೋಗ್ತಿತ್ತು. ಅವಾಗ ಅದ್ ನೋಡುತ್ತೆ, ಸೋನು ಆ ಪಕ್ಷಿನ ಸಾಯಿಸ್ಬಿಟ್ಟಿತ್ತು. ಆಮೇಲೆ ಅದ್ ಬೇಗ ಹೋಗಿ ಸೋನುನ ಅಲ್ಲಿಂದ ತಳ್ಬಿಡತ್ತೆ. ಆಮೇಲೆ ಸೋನು ಹತ್ರದಿಂದ ಆ ಹಕ್ಕಿಯ ಮಕ್ಕಳನ್ನ ಕಾಪಾಡ್ಬಿಡತ್ತೆ. ಯಾಕೀಗ ಮಾಡ್ದೆ ಸೋನು ನೀನು? ಹಾ,
ಎಲ್ಲ ಪಕ್ಷಿಗಳ ನೀನು ಕೊಲ್ತಿಯಲ್ಲೋ, ಈ ಮಕ್ಕಳನ್ನು ತಿನ್ನಕ್ ಹೊರಟಿದ್ಯಾ? ಹಾ, ಮಕ್ಕಳಾದ್ರೇನು ಏನಾದ್ರೇನು. ನಿನ್ನ ಮನಸ್ಸು ಕಲ್ಲಾಗೋಗಿದೆ ಕಣೋ. ಹಾ, ಅವ್ರ ಮುಖನಾದ್ರೂ ನೋಡಿ ಅವ್ರನ್ನ ಬಿಟ್ಬಿಡು. ಇಲ್ಲ, ನಂಗೆ ನನ್ನ ಹೊಟ್ಟೆ ತುಂಬಿದ್ರಾಯ್ತಷ್ಟೇ. ಅವರಿಬ್ರು ಕಾಡಲ್ಲಿರೋ ಒಂದ್ ಗುಹೆ ಒಳಗೆ ಇರ್ತಿದ್ರು. ಮೋನು ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಂತಿತ್ತು, ಆದ್ರೆ ಸೋನು ಅವ್ರನ್ನ ಸಾಯಿಸಿ ಬೇಕಾಗಿರೋದನ್ನ ತಗೋತಿತ್ತು. ಒಂದ್ ದಿವಸ ಸೋನು ಮರದ ಮೇಲೆ ಹೋಗಿ ಕುತ್ಕೊಂಡಿತ್ತು. ಅವಾಗ ಆ ಮರ ಹೇಳುತ್ತೆ, ಕಾಪಾಡಿ ಕಾಪಾಡಿ. ಏನಾಯ್ತು ನಿಂಗೆ? ಯಾಕೆ ಹೋಗ್ತಾ ಇದ್ದೀಯಾ? ಆ ಎದುರಲ್ಲಿರೋ ಮರನ ನೋಡ್ತಾ ಇದ್ದೀಯಾ? ಅದು ನನ್ನ ಬೇರಿಂದಲೇ ಬಂದಿದ್ದು. ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ, ಅದಕ್ಕೆ ನೋಯ್ತಾ ಇದೆ. ನೀನ್ ದಯವಿಟ್ಟು ಆ ಬಾಣ ತೆಗಿತೀಯಾ? ಆ ಕೆಲಸ ನಾನು ಯಾಕೆ ಮಾಡ್ಲಿ? ನಾನೇನ್ ಕೆಲಸ ಮಾಡಲ್ಲ. ಮಗು, ಅದನ್ನ ತೆಗ್ಬಿಡು. ನಿನ್ನಿಂದ ದೊಡ್ಡ ಉಪಕಾರ ಆಗೋಗುತ್ತೆ. ಮುಂದೆ ಯಾವಾಗಾದ್ರೂ ನಾನು ನಿಂಗೆ ಸಹಾಯ ಮಾಡ್ತೀನಿ. ಸೋನು ಹದ್ದು ಏನು ಹೇಳ್ದೆ ಅಲ್ಲಿಂದ ಹೊರಟು ಹೋಗತ್ತೆ. ಮತ್ತೆ ಅಲ್ಲಿಗೆ ಮೋನು ಹದ್ದುನು ಬಂತು. ಆಮೇಲೆ ಮರದ ಮೇಲೆ ಹೋಗಿ ಕುತ್ಕೊಳತ್ತೆ. ಮರ ಅವಾಗ್ಲೂ ಅಳ್ತಿತ್ತು. ಮೋನು ಅದನ್ ಕೇಳಿಸ್ಕೊಂಡು ಮರದ ಹತ್ರ ಕೇಳತ್ತೆ, ಮರಜ್ಜ, ನಿಮ್ಗೇನಾಯ್ತು? ನೀವ್ ಯಾಕೆ ಹೋಗ್ತಿದ್ದೀರಾ? ಅಯ್ಯ, ನಂಗೆ ಸಹಾಯ ಮಾಡು. ಆ ಮರ ಇದೆಯಲ್ಲ, ಅದು ನನ್ನ ಬೇರಿಂದ ಬಂದಿದ್ದು. ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ. ಅದನ್ ತೆಗಿತೀಯ ನೀನು? ಮೋನು ಆ ಬಾಣವನ್ನ ತೆಗಿಯಕ್ಕೆ ಅಂತ ಹೋಗತ್ತೆ. ಆಮೇಲೆ ಆ ಮರ ತುಂಬಾನೇ ಖುಷಿ ಪಡತ್ತೆ. ಮೋನು, ನೀನ್ ತುಂಬಾ ಒಳ್ಳೆಯವನು. ನನ್ನಿಂದ ಏನೇ ಸಹಾಯ ಆಗೋದಾದ್ರೆ ನನ್ನ ಹತ್ರ ಬಂದು ನೀನ್ ಕೇಳು. ಹಾ ಮರಜ್ಜ, ಸರಿ. ಆ ಕಾಡಲ್ಲಿ ಎಲ್ಲರಿಗೂ ಗಿಳಿ ರಾಜ್ಯದಿಂದಾನೇ ಊಟ ಸಿಕ್ತಿತ್ತು. ಗಿಳಿ ಎಲ್ಲರಿಗೂ ಸಮವಾಗಿ ಊಟ ಕೊಡ್ತಿತ್ತು. ಆದ್ರಿಂದಾನೇ ಎಲ್ಲರೂ ಗಿಳಿಗೆ ತುಂಬಾ ಮರ್ಯಾದೆ ಕೊಡ್ತಿದ್ರು. ಆದ್ರೆ ಸೋನು ಅದರ ಊಟನ ತಿಂದು ಬೇರೆಯವರಿಗೆ ಕೊಡೋ ಊಟವನ್ನು ತಿಂತಿತ್ತು. ಆಮೇಲೆ ಅದರ ಕಷ್ಟಗಳನ್ನ ಹೇಳ್ಕೊಂಡು ಬೇರೆ ಪಕ್ಷಿಗಳು ಗಿಳಿ ಹತ್ರ ಬರ್ತಿತ್ತು. ಸೋನು, ನಿನ್ನಿಂದ ತುಂಬಾ ತೊಂದರೆ ಆಗ್ತಾ ಇದೆ. ನಿಂಗೆ ಶಿಕ್ಷೆ ನೀಡಲಾಗಿದೆ. ನೀನು ಏಕಾಂತ ಗುಹೆಯಲ್ಲಿರ್ಬೇಕು. ಮತ್ತಲ್ಲಿ ಯಾರು ನಿಂಗೆ ಹೊಟ್ಟೆಗೆ ಹಾಕಲ್ಲ. ಮತ್ತೆ ಏನಾದ್ರೂ ನೀನು ಹಿಂದಿನ ತರಾನೇ ಮಾಡಿದ್ರೆ ನಿಂಗೆ ಇದಕ್ಕಿಂತ ಕಠಿಣ ಶಿಕ್ಷೆ ನೀಡಲಾಗುತ್ತೆ. ಗಿಳಿರಾಜ ಹೇಳಿದ್ದನ್ ಕೇಳಿ ಸೋನು ಹಾಗೇನೆ ಮಾಡತ್ತೆ. ಹಾಗೆ 5 ದಿವಸ ಕಳೆದು ಹೋಗತ್ತೆ. ಸೋನುಗೆ ತುಂಬಾನೇ ಹೊಟ್ಟೆ ಹಸಿತಿತ್ತು. ಆಮೇಲದು ಏನು ಯೋಚನೆ ಮಾಡದೆ ಬೇಟೆಯಾಡಕ್ಕೆ ಹೋಗುತ್ತೆ. ಅದು ಗಿಳಿರಾಜಗೆ ಗೊತ್ತಾಗ್ದಂಗೆ. ಆಮೇಲದು ಒಂದ್ ಪಕ್ಷಿನ ಕೊಂದು ಅದನ್ನ ತಿನ್ಬಿಡತ್ತೆ. ಆದ್ರೆ ಗಿಳಿರಾಜಗೆ ಈ ವಿಷಯ ಗೊತ್ತಾಗ್ಬಿಡತ್ತೆ, ಸೋನು ಒಂದ್ ಪಕ್ಷಿನ ಬೇಟೆಯಾಡಿ ತಿಂದಿದೆ ಅಂತ. ಅವಾಗ ಗಿಳಿರಾಜ ಸೋನುನ ಕರೀತಾರೆ. ಸೋನು, ನಿಂಗೆ ಶಿಕ್ಷೆ ಕೊಡಲಾಗುತ್ತೆ. ನೀನು ಹೇಗೆ ಬೇರೆಯವರ ಜೀವ ತೆಗಿತೀಯೋ ಹಾಗೆ ನಿನ್ನ ಜೀವನು ನಾನ್ ತೆಗಿತೀನಿ. ಗಿಳಿರಾಜ, ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ ಮುಂದೆ ನಾನೇನು ಮಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲ, ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು. ತುಂಬಾ ಸರಿ ಹೇಳಿ ಕೂಡ ಆಯ್ತು. ನೀನು ಬದಲಾಗ್ಲಿಲ್ಲ. ಈಗ ನಿಂಗೆ ತೋರಿಸ್ಬೇಕಾಗತ್ತೆ ರಾಜನ ಹತ್ರ ಎಷ್ಟು ಶಕ್ತಿ ಇದೆ ಅಂತ. ಸೋನು ಹದ್ದನ್ನ ಬಲಿ ಕೊಡ್ಬೇಕು ಅಂತ ಗಿಳಿರಾಜ ಘೋಷಣೆಯನ್ನ ಕೊಡ್ತಾರೆ. ಅವಾಗ ಮೋನು ಅಲ್ಲಿ ಬಂದು ಸೋನು ಜಾಗಕ್ಕೆ ಹೋಗಿ ಕುತ್ಕೊಂಡ್ಬಿಡತ್ತೆ. ಆಮೇಲೆ ತಪ್ಪಾಗಿ ಸೋನುನ ಬಲಿ ಕೊಡೋದರ ಬದಲು ಮೋನು ಹದ್ದನ್ನ ಬಲಿ ಕೊಡ್ತಾರೆ. ಆದ್ರೆ ಯಾಕೇನು ಆಗಿಲ್ಲ ಅಂತ ಸೋನುಗೆ ಶಾಕ್ ಆಗ್ಬಿಡತ್ತೆ. ಆಮೇಲೆ ಹಿಂದೆ ತಿರುಗಿ ನೋಡಿದಾಗ ಅವ್ರಣ್ಣ ಅಲ್ಲಿ ಸತ್ ಹೋಗಿದ್ರು. ಅವ್ರನ್ನೇ ಬಲಿನೂ ತಗೊಂಡಿದ್ರು. ಸೋನು ಹದ್ದು ತುಂಬಾನೇ ಅಳತ್ತೆ. ಸೋನು, ನೋಡು, ನಿಂಗೆ ಎಷ್ಟೊಳ್ಳೆ ಅಣ್ಣ ಸಿಕ್ಕಿದ್ದ. ಅವನು ಅವನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದ. ನಿನ್ನನ್ನ ಕಾಪಾಡೋಕೆ ಅಂತ ಅವನನ್ನೇ ಸಾಯಿಸ್ಕೊಂಡ. ಸೋನು ಹದ್ದು ತುಂಬಾನೇ ಅಳತ್ತೆ. ಅದಕ್ಕೆ ಏನು ಹೇಳಕ್ಕೂ ಆಗ್ತಿರ್ಲಿಲ್ಲ. ತುಂಬಾನೇ ದುಃಖ ಪಡ್ತಿತ್ತು. ಆಮೇಲದು ತಿರ್ಗಾ ಅದರ ಗುಹೆಗೋಗಿ ಅಲ್ಲೇ ಇರ್ತಿತ್ತು. ಸೋನುಗೆ ಅದರ ಅಣ್ಣನ ಜ್ಞಾಪಕ ತುಂಬಾನೇ ಇತ್ತು. ಅವ್ರು ಹೇಗ್ ಒಟ್ಟಿಗೆ ಹಾರ್ತಿದ್ರು, ಹೇಗ್ ಆಟ ಆಡ್ತಿದ್ರು ಎಲ್ಲ ಜ್ಞಾಪಕ ಬರ್ತಿತ್ತು. ಅದಾದ್ಮೇಲೆ ಸೋನು ಯಾವ ಪಕ್ಷಿನಾನು ಸಾಯಿಸದೇ ಇಲ್ಲ, ಬದಲಾಗಿ ಸಹಾಯ ಮಾಡ್ತಿತ್ತು. ಮತ್ತೆ ತುಂಬಾ ಒಳ್ಳೆಯದಾಗಿ ಬದಲಾಗಿತ್ತು.
ಮೋನು ಹದ್ದನ ಬಲಿ ಕೊಟ್ಮೇಲೆ ಸೋನು ಹದ್ದಿಗೆ ಗೊತ್ತಾಯ್ತು ಯಾವ್ ತಪ್ಪು ಮಾಡದೇ ಇರೋರ್ ಪ್ರಾಣ ಹೋದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ. ಅವರು ಯಾವ್ದೋ ಒಂದ್ ಕುಟುಂಬದ ಸದಸ್ಯರಾಗಿರ್ತಾರೆ, ಯಾರೋ ಒಬ್ರಿಗೆ ತುಂಬಾ ಇಷ್ಟ ಆಗಿರ್ತಾರೆ. ಈ ಕಥೆಯಿಂದ ನಮಗೇನ್ ಗೊತ್ತಾಗತ್ತೆ ಅಂದ್ರೆ ನಮ್ಮಿಂದ ಬೇರೆಯವ್ರಿಗೆ ಕಷ್ಟ ಆಗೋ ತರ ನಾವು ಯಾವತ್ತಿಗೂ ನಡ್ಕೋಬಾರ್ದು, ಎಲ್ಲರಿಗೂ ಸಹಾಯ ಮಾಡ್ಬೇಕು.